ನಿಮ್ಮ ಪ್ರಶ್ನೆ ಯಾರಿಗೆ ಮೇಡಮ್? ನನ್ನ ಪ್ರಶ್ನೆ ಭಾಸ್ಕರ್ ಅವ್ರಿಗೆ. ಸರ್, ನೀವು ಹೇಳಿದ್ರಿ ನಾನು ರಾಮನ ಅಯೋಧ್ಯೆ ಗಲಾಟೆಯಲ್ಲಿ ಭಾಗವಹಿಸಿದ್ದೆ, ನಾನು ನಮ್ಮ ಬೆವರಿನ ಹಣ ಇದೆ, ನಮ್ಮ ಪಾಲು ಇದೆ ಅಂತಂದ್ರಿ. ಎಷ್ಟೋ ಸಾವಿರ ಕೋಟಿಗಳಲ್ಲಿ ಹೇಳಿದ್ರಿ ನೀವು. ಒಪ್ಕೊತೀನಿ. ನಾನು ಚಿಕ್ಕವಳಿದ್ದಾಗಿಂದ ಕೂಡ ಅಯೋಧ್ಯೆ ಗಲಾಟೆ ಅಂತ ನಾನು ಕೇಳ್ತಾ ಇದ್ದೆ. ಸ್ಕೂಲ್ಗೆ ಹೋಗ್ಬೇಕಾದ್ರೆಲ್ಲ ನಮ್ಗೆ ಒಂದೊಂದು ವಾರ ಎಲ್ಲ ರಜಾ ಕೊಡ್ತಿರು. ನಾವಿನ್ನ ಚಿಕ್ಕ ಮಕ್ಕಳಿದ್ವಿ. ಆದರೆ ಈಗ ಅಯೋಧ್ಯೆನ ನಿರ್ಮಾಣ ಮಾಡೋಕ್ಕೆ ಮೋದಿ ಸರ್ಕಾರನೇ ಬೇಕಾ, BJP ಸರ್ಕಾರನೇ ಬೇಕಾ? ನೀವೊಂದ್ಸಲಿ ಮನದಟ್ಟು ಮಾಡ್ಕೊಳ್ರಿ. ನೀವೇನು ಅಯೋಧ್ಯೆ ಗಲಾಟೆಯಲ್ಲಿ ಹೋರಾಟ ಮಾಡಿದ್ದೀರಲ್ಲ, ಅವಾಗ ಎಷ್ಟು ಸರ್ಕಾರಗಳು ಬಂದೋಗಿದೆ. ಈಗ ಬಂದಿರೋ ಅಂಥ ಸರ್ಕಾರ 2014ರಿಂದ ಬಂದಿರೋ ಅಂಥ ಸರ್ಕಾರನೇ ದೇವಸ್ಥಾನ ಮತ್ತು ಹಿಂದೂ ಧರ್ಮ ಇವನ್ನೇ ಎಲ್ಲ ಜಾಗೃತಿ ಮಾಡಬೇಕಾ? ಒಂದು ಪ್ರಶ್ನೆ ನಿಮಗೆ ಸರ್. ನೀವು ಹೇಳಿದ್ರಿ ಅಭಿವೃದ್ಧಿ ಬಗ್ಗೆ ಮಾತಾಡಲಿ, ಇದೇನು ಧರ್ಮ ಅಂತ. ಸರ್, ಮುಜರಾಯಿ ಇಲಾಖೆಗೆ ಎಷ್ಟು ಕೋಟಿ ಲಾಭ ಇದೆ, ದೇವಸ್ಥಾನಗಳಿಂದ ಎಷ್ಟು ಕೋಟಿ ಲಾಭ ಇದೆ, ಅದನ್ನು ಏನೇನಕ್ಕೋಸ್ಕರ ಬಳಸ್ತಿದ್ದಾರೆ ಅಂತ ಏನಾದರೂ ನಿಮಗೆ ಅದ್ರ ಬಗ್ಗೆ ಅರಿವಿದೆ? ದಯವಿಟ್ಟು ಹೇಳಿ ಸರ್, ಪ್ಲೀಸ್. ಭಾಸ್ಕರ್ ಅವ್ರು ಮೊದಲು, ಅದಾದಮೇಲೆ ನೀವು ಹೇಳಿದ್ರಿ ಮೋದಿ ಸರ್ಕಾರ ಬಂದಮೇಲೆ ದೇವಸ್ಥಾನ ನಿರ್ಮಾಣ ಆಯಿತು ಅಂತ. ಆ ಅಯೋಧ್ಯೆ ದೇವಸ್ಥಾನದ ಬಾಗಿಲನ್ನು ಓಪನ್ ಮಾಡಿದವರೇ ಕಾಂಗ್ರೆಸ್ನವರು. ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆದಾಗ ಮೊದಲನೇ ಸಾರಿ ರಾಮ್ಲಲ್ಲಾ ಅನ್ನುವಂಥ ವಿಗ್ರಹ ನೀಡುವಂಥದ್ದು ಅವತ್ತು ಆ ಕಾಂಟ್ರವರ್ಸಿ ಶುರು ಮಾಡಿದ್ದೇನೆ ಕಾಂಗ್ರೆಸ್ಸಿನ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ. ಮತ್ತೆ ಅದು ದೊಡ್ಡ ಇಶ್ಯೂ ಆಗಿದ್ದು ಕಾಂಗ್ರೆಸ್ಸಿನ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ. ಇಲ್ಲಿ ಈ ಥರದ ಕೋಮು ಗಲಭೆಗಳನ್ನ ಹರಡೋದಕ್ಕೆ BJP ಮಾತ್ರ ಅಂತ ನಾನು ಹೇಳಲೇ ಇಲ್ಲ. ಸಬ್ಜೆಕ್ಟ್ ವೈಸ್ ಅಷ್ಟು ಮಾತ್ರ ಮಾತಾಡಿದ್ದೀನಿ. ಈ ದೇಶದಲ್ಲಿ ಕೋಮುವಾದ ಮತ್ತು ಜಾತಿವಾದವನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಸಿರುವಂಥದ್ದು ಕಾಂಗ್ರೆಸ್ನವರು. ವಿಷಯ ಬಂದಿರಲಿಲ್ಲ, ಅದನ್ನು ಪ್ರಸ್ತಾಪ ಮಾಡಿರಲಿಲ್ಲ. ನೀವು ನನ್ನನ್ನು ಯಾಕೆ ಕೇಳ್ತಿದ್ದೀರಿ ಅಂತಂದರೆ, ನನ್ನ ಬೆವರಿನ ಹಣ ಇದೆ ಅಂತಂದರೆ, ಚಿಕ್ಕ ವಯಸ್ಸಿನ ಹುಡುಗ, ಈಗ ನಿಮ್ಮ ಮಗ ನೀವು ಸ್ಕೂಲ್ಗೆ ಹೋಗು ಅಂತ ಹೇಳ್ಕೊಡ್ತೀರಾ, ಭಾರತ್ ಬಂದ್ ಮಾಡಿ ಬಸ್ಸಿಗೆ ಬೆಂಕಿ ಇಕ್ಕಣ ಬಾ ಅಂತ ಹೇಳ್ಕೊಡ್ತೀರಾ. RSSನಲ್ಲಿ ನಾನು ಇರುವಾಗ ಇದೇ ಭಾರತ್ ಬಂದ್ ಸಂದರ್ಭದಲ್ಲಿ 9ನೇ ಕ್ಲಾಸ್ ಹುಡುಗ ನನ್ನನ್ನು ಬಸ್ಸಿಗೆ ಬೆಂಕಿ ಇಕ್ಕ ಕರ್ಕೊಂಡು ಹೋಗ್ತಾರೆ. ಪೊಲೀಸರು ನನ್ನ ಅರೆಸ್ಟ್ ಮಾಡ್ಕೊಂಡು ಸ್ಟೇಷನ್ಗೆ ಹೋಗ್ತಾರೆ. ಈ ದೇಶದ ಭವಿಷ್ಯಕ್ಕೆ ಕಲಿಸಬೇಕಾಗಿರೋ ಮಾತಾ ಆ ಕಾರಣಕ್ಕೋಸ್ಕರ ದೇವರ ಹೆಸರಿನಲ್ಲಿ ದೇಶದ ಭವಿಷ್ಯ ಹಾಳಾಗೋಗ್ತಾ ಇದೆ. ಇದು ತಪ್ಪು. ನಾನು OTC ITC ಕ್ಯಾಂಪ್ಗಳನ್ನ ಮುಗಿಸ್ತಾ ಇರುವಾಗ ಚಂದ್ರಶೇಖರ್ ಇನ್ನು ಹುಟ್ಟಿರ್ಲಿಲ್ಲ. ನನಗೆ ಹೇಳ್ಕೊಡೋದಲ್ಲ. ಈ ದೇಶದ ಭವಿಷ್ಯ ಇಂದ ಹಾಳಾಗೋಗುತ್ತೆ ಸಂಘ ಪರಿವಾರಗಳಿಂದ. ತಪ್ಪು. ಇಲ್ಲಿ ಬೇಕಾಗಿರೋದು ವಿಶ್ವವಿದ್ಯಾನಿಲಯ, ಆಸ್ಪತ್ರೆ, ಇದು ನಮ್ಮನೇಲಿ ಪೂಜೆ ಮಾಡೋಣ. ಮೇಡಮ್ ಅವರು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರು. ಭಾಸ್ಕರ್ ಕೇಳಿದ ಅದಕ್ಕೆ ನಾನು ಅಡಿಷನ್ ಮಾಡ್ಕೊಂಡು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಮೊದಲನೇದಾಗಿ ಮೇಡಮ್, ಒಂದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆಯಲ್ಲ, ಅದು ಮೋದಿ BJP ಕೊಡುಗೆ ಅಲ್ಲ. ಅದು ಇಟ್ ಈಸ್ ಆನ್ ದಿ ಬೇಸಿಸ್ ಆಫ್ ದ ಆರ್ಡರ್ ಆಫ್ ದ ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ಒಂದು ಟ್ರಸ್ಟ್ ಮಾಡಿಕೊಂಡು, ಟ್ರಸ್ಟಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಚಂದ ಎತ್ತಿ ಜನರು ಕೊಟ್ಟಿರುವಂಥದ್ದು, ನಾವು ಕೊಟ್ಟಿರುವಂಥ ದುಡ್ಡಲ್ಲಿ ಕಟ್ತಾ ಇರೋದು. ಮೋದಿ ಅವರು ಅವರ ಮನೆಯಿಂದ ತಗೊಂಬಂದು ಕಟ್ಟಿರೋ ದುಡ್ಡಲ್ಲ. ಅಮಿತ್ ಶಾ, ನಾನು ಕೇಳಿಸ್ಕೊಂಬಿಡಿ, ಅಮಿತ್ ಶಾ ಅವರು ಅವ್ರ ಮನೆಯಿಂದ ತಗೊಂಬಂದಿರೋ ದುಡ್ಡಲ್ಲ ಅದು. ಸೊ ಪ್ಲೀಸ್, ಅದು ಇಟ್ ಈಸ್ ನಾಟ್ ಎ ಕಾಂಟ್ರಿಬ್ಯೂಷನ್ ಆಫ್ ಮೋದಿ ಆರ್ BJP. ಇಟ್ ಈಸ್ ಆನ್ ದ ಬೇಸಿಸ್ ಆಫ್ ದ ಆರ್ಡರ್ ಆಫ್ ದಿ ಕೋರ್ಟ್, ರೆಸ್ಪೆಕ್ಟಬಲ್ ಕೋರ್ಟ್, ಹಾನರಬಲ್ ಕೋರ್ಟ್. ಓಕೆ, ಒಂದು ಕೋರ್ಟ್ಗೆ ಹೋಗಿದ್ ಯಾರು? ಹಿಂದೂಗಳಲ್ವಾ? ಕೋರ್ಟ್ 100 ವರ್ಷ ಈ ರಾಮ ಮಂದಿರ ಅನ್ನೋ ಇಶ್ಯೂನ ಅದು ಎಂತ ಜೇನುಗುಡು ಕೈ ಹಾಕಿದ್ದೆ ಕಾಂಗ್ರೆಸ್ನವರು, ಅಯೋಗ್ಯರು. ಅದನ್ನ ಮುಂದುವರಿಸ್ತಾರ ಅವ್ರು BJP. ಹರಿರಾಮ್ ಅವರೇ, ಆಮೇಲೆ ನನಗೆ ಕೇಳಿದ ಪ್ರಶ್ನೆ ಚಂದ್ರಶೇಖರ್ ಅವರೇ, ನೀವು RSS ಬಗ್ಗೆ ಏನು ಹೇಳಿದ್ರು, ನೀವು ರೆಸ್ಪಾಂಡ್ ಮಾಡ್ಬೇಕಂತ ಹೇಳಿದ್ರಿ. ಕರೆಕ್ಟಾಗಿ 1 ನಿಮಿಷ ಬೇಗ ರೆಸ್ಪಾಂಡ್ ಮಾಡಿ. ನೋಡಿ, RSS ಇಲ್ಲಿವರೆಗೂ ಯಾವುದೇ ರೀತಿ ಪ್ರತಿಭಟನೆಗಳನ್ನು ಮಾಡಲಿ, ಪ್ರತಿಭಟನೆಗೆ ಅದನ್ನ ಯಾರನ್ನ ಕುಮ್ಮಕ್ಕು ಕೊಡೋದಾಗ್ಲಿ, ಈ ಕೆಲಸವನ್ನು ಮಾಡಲೇ ಇಲ್ಲ. ಆನ್ ರೆಕಾರ್ಡ್ ನಾನು ಹೇಳ್ತೇನೆ, ಯಾವುದಾದ್ರೂ ಒಂದು ಸಾಕ್ಷಿ ಅಂತ ಹೇಳಿದ್ರೆ ನಾನು ಅವ್ರಿಗೆ ಶರಣಾಗಿ ತಯಾರಾಗಿರ್ತೇನೆ. ಪಾಯಿಂಟ್ ನಂಬರ್ 1, RSS ಯಾವತ್ತೂ ಒಬ್ಬ ವ್ಯಕ್ತಿಯ ನಿರ್ಮಾಣವನ್ನು ಮಾಡ್ತಾ ಬಿಟ್ರೆ ಒಬ್ಬ ವ್ಯಕ್ತಿಯಿಂದ ಒಂದು ವಿನಾಶಕಾರಿ ಕೆಲಸ ಯಾವತ್ತೂ ಮಾಡಿಲ್ಲ. ಇದು ಜಗತ್ತಲ್ಲಿ ಅದರ ವಿರೋಧಿಗಳು ಕೂಡ, ಅದರ ಶಕ್ತಿಗಳು ಕೂಡ ಒಪ್ತುಕೊಳ್ತಕ್ಕಂಥ ವಿಷಯ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಾನು ಆಗಲೇ ಹೇಳಿದ್ದೆ, ಇವತ್ತು ಹರಿರಾಮ್ ಅವರು ಹೇಳಿದ್ರು ಅದನ್ನೇ ಸರಿ, ಇದಕ್ಕೂ ಮೋದಿ ಅವ್ರಿಗೆ ಸಂಬಂಧವೇ ಇಲ್ಲ ಅಂತ ನಾನು ಅದನ್ನೇ ಉಚ್ಚರಿಸೋದು. ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ, ಯಾವುದೇ ಸರ್ಕಾರಕ್ಕೂ ವಾರಣಾಸಿ ವಿಚಾರ ಆಗಲಿ ಅಥವಾ ಮಥುರಾ ವಿಚಾರವಾಗಲಿ ಸಂಬಂಧವೇ ಇಲ್ಲ. ಇದು ಧರ್ಮಕ್ಕೆ ಒಪ್ಪಿರ್ತಕ್ಕಂಥ ಅವರೇನೇ. ಆದರೆ ಅಯೋಧ್ಯೆ ವಿಚಾರದಲ್ಲಿ, ಅಯೋಧ್ಯೆ ರಾಮ ಅಂತಕ್ಕಂಥದ್ದು ಕಾಲ್ಪನಿಕ ವ್ಯಕ್ತಿ, ಆದರೆ ಅದು ಇಲ್ಲವೇ ಇಲ್ಲ ಅಂತಕ್ಕಂಥ 21 ಅಡ್ವೊಕೇಟ್ಗಳನ್ನ ಮಾಡಿ ಅಫಿಡವಿಟ್ ಹಾಕಿ ಹೋಗಿದ್ದು ಕಾಂಗ್ರೆಸ್ ಪಕ್ಷ. ರಾಮನೇ ಇರಲಿಲ್ಲ, ಅಯೋಧ್ಯೆ ಇಲ್ಲಿ ಸುಳ್ಳು ಅಂತ ಹೇಳಿ ಡಿಲೇ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಇದಕ್ಕೋಸ್ಕರ ನಾವು ಕಾಂಗ್ರೆಸ್ ವಿರೋಧ ಮಾಡ್ತೇವೆ. ಮೀರಾ ಅವರು
ಯಾವುದೋ ಒಂದು ಧರ್ಮ, ನಾನು ಹಿಂದೂ ಮುಸಲ್ಮಾನ್ ಅಂತ ಹೇಳ್ತಾ ಇಲ್ಲ, ಯಾವುದೇ ಧರ್ಮ, ಧಾರ್ಮಿಕ ಆಚರಣೆಗಳು, ಭಾವನೆ, ಧಾರ್ಮಿಕ ಸ್ಥಳಗಳು, ಇದನ್ನ ರಕ್ಷಣೆ ಮಾಡುವ ಹೊಣೆಗಾರಿಕೆಯನ್ನ ಒಂದು ಸಂಘಟನೆ ಅಥವಾ ಒಂದು ಪಕ್ಷಕ್ಕೆ ಮೀಸಲಿಡ್ಲಿಕ್ಕೆ ಸಾಧ್ಯನಾ? ಅಥವಾ ಅವ್ರು ಘೋಷಿಸ್ಕೊಳ್ಬಹುದಾ ಈ ಧರ್ಮವನ್ನ ಕಾಪಾಡೋದು ನಮ್ಮ ಹೊಣೆಗಾರಿಕೆ, ಈ ಧರ್ಮದ ರಕ್ಷಣೆಗೋಸ್ಕರವೇ ನಾವಿದ್ದೀವಿ, ಈ ದೇವಸ್ಥಾನದ ಪುನರ್ಜೀವನಕ್ಕೋಸ್ಕರವೇ ನಾವಿದ್ದೀವಿ, ಘೋಷಣೆ ಮಾಡ್ಕೊಳ್ಬಹುದಾ? ಹೀಗೆ ಘೋಷಣೆ ಮಾಡಿಕೊಂಡು ಏನೂ ಇಲ್ಲ, ಬಟ್ ಐಡಿಯಾಲಜಿ ಬಂದು BJP ಪಾರ್ಟಿಯಲ್ಲಿ ಹಿಂದುತ್ವದ ಆಧಾರದ ಮೇಲೆ ಬಂದಿರೋದ್ರಿಂದ ಮತ್ತು ಇದು ಹಿಂದೂಗಳ ಬಹುಸಂಖ್ಯಾತ ದೇಶ ಆಗಿರೋದ್ರಿಂದ, ಸೊ ಪಾರ್ಟಿಯಲ್ಲಿ ಅದು ಕೂಡ ಐಡಿಯಾಲಜಿ ಇರೋದ್ರಿಂದ ಹಿಂದುತ್ವ ಒಂದು ಇದ್ರ ಬೇಸ್ನಲ್ಲೇ ಬಂದಿರತಕ್ಕಂಥದ್ದು BJP. ಸೊ ಹಾಗಾಗಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ನೀವು ಹೀಗೆ ಹೇಳಿದಾಗ ಭಾಸ್ಕರ್ ಪ್ರಸಾದ್ ರೀತಿಯ ಆಲೋಚನೆಗಳಿರೋರು ಹೇಳ್ತಾರೆ ಅದು ಒಂದು ಧರ್ಮದ ಸಂರಕ್ಷಣೆ ಮಾತ್ರ ಮಾಡ್ತಾ ಇಲ್ಲ, ಸಂರಕ್ಷಣೆ ಮಾಡ್ತಾ ಇಲ್ಲ. ಇಲ್ಲಿ ಕೋರ್ಟಿಗೆ BJP ಪಾರ್ಟಿ ಕೋರ್ಟಿಗೆ ಹೋಗಿಲ್ಲ, ಹಿಂದೂಗಳು ಹೋಗಿರ್ತಕ್ಕಂಥದ್ದು ಕೋರ್ಟಿಗೆ ಅಲ್ವಾ? ಇಲ್ಲಿ ಧಾರ್ಮಿಕ ಭಾವನೆಗಳ ಆಧಾರದ ಮೇಲೆ ಕೋರ್ಟ್ ಏನು ಡಿಸಿಷನ್ ಕೊಡೋದಿಲ್ಲ. ಲ್ಯಾಂಡ್ ಡಿಸ್ಪ್ಯೂಟ್ ಮಥುರಾ ಬಂದು 13 ಸಿವಿಲ್ ಮ್ಯಾಟ್ರ್ ಅದು. ಹಾಗಾಗಿ ಜಡ್ಜ್ ಏನೇ ಕೊಟ್ಟರು ಎವಿಡೆನ್ಸ್ ಭೂಮಿ ಯಾರ ಹೆಸರಲ್ಲಿದೆ, ಓನರ್ಶಿಪ್ ವಿವಾದ, ಇದು ಓನರ್ಶಿಪ್ ಯಾರ ಹೆಸರಲ್ಲಿದೆ ಅವರಿಗಾಗುತ್ತೆ. ಅದಕ್ಕೆ ಯಾಕೆ ಪೊಲಿಟಿಸೈಸ್ ಮಾಡ್ತಿರೋದು ಪೊಲಿಟಿಕಲ್ ಪಾರ್ಟಿಗಳು? ಈಗ ಈ ಕೇಸ್ ಇದೆಯಲ್ಲ, ತುಂಬಾ ಜನರಿಗೆ ಈ ಕೇಸ್ ಬಗ್ಗೆ ಗೊತ್ತಿಲ್ಲ. ಈಗ ಜ್ಞಾನವಾಪಿಯಲ್ಲಿ ಏನಾಯ್ತು ಅದೇ ತರ ಈ ಮಥುರಾದಲ್ಲೂ ಕೇಸ್ ನಡೀತಿದೆ. ಈಗ ಅವ್ರು ಹೇಳೋದೇನಂದ್ರೆ ಕೋರ್ಟಲ್ಲಿ 13-14 ಎಕರೆ ಅಲ್ವಾ ಜಾಗ ಔರಂಗಜೇಬ್ ಡೆಮಾಲಿಷ್ ಮಾಡಿದ್ದ ಅಂತ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ನೀವು ಕೇಸ್ ಏನಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ನೋಡಿ 13.37 ಅಂತ ಇರೋದು. 37 ಏನಿದೆ ಪೂರ್ತಿ ಎಂಟೈರ್ ಜಾಗ ಬಂದು ಹಿಂದೂಗಳದು. ಅಂದರೆ ಏನು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಹೀಗೆ ಹಿಂದಿಂದ ಬಂದಿದ್ದು ದೇವಾಲಯ ಕಟ್ಟಿದ್ದು ಕೃಷ್ಣನ ಮರಿ ಮೊಮ್ಮಗ, ಅದು ನೀವೇ ಹೇಳಿದ್ರಿ. ಸೊ ಅದಾದ ನಂತರ ಸುಮಾರು ಸಲ ದೇವಾಲಯಗಳನ್ನು ಕೆಡವಲಾಗಿದೆ. ಲಾಸ್ಟಲ್ಲಿ ಬಂದು ಅದನ್ನು ಕೆಡವಿ ಔರಂಗಜೇಬು 2.5 ಏಕರಲ್ಲಿ ಏನು ಕೃಷ್ಣ ಜನ್ಮ ಸ್ಥಳ ಏನಿದೆ ಆ ಒಂದು ಸೆಲ್ಲಲ್ಲಿ ಏನಿಟ್ಟಿದ್ರು ಅಲ್ಲ ಜನ್ಮ ಆಯಿತು, ಆ ಸೆಲ್ ಮೇಲೇ ಒಂದು ಬಾಬ್ರಿ ಮಸೀದಿಯನ್ನು ಬಾಬ್ರಿ ಮಸೀದಿ ಅಂತಿದ್ದು ಮಸೀದಿಯನ್ನು ಈದ್ಗಾ ಮಸೀದಿಯನ್ನು ಕಟ್ಟಿರ್ತಕ್ಕಂಥದ್ದು. ಆ ಜಾಗ ಕೂಡ ನಮಗೆ ಸೇರಬೇಕಾಗಿರ್ತಕ್ಕಂಥದ್ದು, ಸೇರಬೇಕು ನ್ಯಾಯವಾಗಿ ಅನ್ನುವಂಥದ್ದು ಇದು ಡಿಸ್ಪ್ಯೂಟ್ ಬಂದು. ಈಗ ಅದರ ಮಧ್ಯ 1968 ಒಪ್ಪಂದ ಮಾಡಿಕೊಂಡ್ರು. ಒಂದು ಏನೋ ಕಮಿಟಿಯವರು ಒಪ್ಪಂದ ಮಾಡ್ಕೊಂಡಿದ್ದು, ಸಂಘ ಅಲ್ಲ. ಲೀಗಲ್ ರೈಟ್ ಬಂದು ಟ್ರಸ್ಟ್ ಏನಿದೆ ಅದರ ಹತ್ರ ಇರ್ತಕ್ಕಂಥದ್ದು ಲೀಗಲ್ ರೈಟ್ ಬಂದು, ಓನರ್ಶಿಪ್ ರೈಟ್ ಬಂದು ಟ್ರಸ್ಟ್ ಹತ್ರ ಇರ್ತಕ್ಕಂಥದ್ದು. ಅದರ ಮಧ್ಯ ಬಂದು ಕಮಿಟಿ ಏನಿದೆ ಅದು ಬಂದು ಏನು ಮುಸ್ಲಿಂ ವಕ್ಫ್ ಇದು ಮತ್ತು ಮಸೀದಿ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಆ ಒಂದು ಜಾಗವನ್ನು ಅವರಿಗೆ ಬಿಟ್ಕೊಟ್ರು ಒಳ ಒಪ್ಪಂದದಲ್ಲಿ. ಇವ್ರು ಹೇಳ್ದಂಗೆ ಕಾಂಗ್ರೆಸ್ನವರು ಸೇರಿಕೊಂಡು ಈಗ ಏನಿದೆ ಟ್ರಸ್ಟ್ ಇರ್ತಕ್ಕಂಥದ್ದು ಆ ಜಾಗ ಪೂರ್ತಿ ಇವ್ರಿಗೆ ಸೇರ್ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿ ಕೋರ್ಟಿಗೆ ಹೋಗಿರ್ತಕ್ಕಂಥದ್ದು. ಈಗ ಆ ವಿಚಾರಗಳು ಪ್ರೂವ್ ಆಗಬೇಕು ಅಂತಂದ್ರೆ ಎವಿಡೆನ್ಸ್ ಆಧಾರದ ಮೇಲೆ ಒಂದು ನಿಮಿಷ ಕಂಪ್ಲೀಟ್ ಮಾಡಿ. ಪೇಪರ್ ಇರ್ತಕ್ಕಂಥದ್ದು ಟ್ರಸ್ಟ್ ಬಳಿ ಬಿಟ್ರೆ ಮಸೀದಿ ಹತ್ರ ಪೇಪರ್ ಇಲ್ಲ, ಯಾವುದೇ ಡಾಕ್ಯುಮೆಂಟ್ ಇಲ್ಲ. ಇವರು ನಮ್ದು ಅಂತ ಹೇಳ್ತಾ ಇದ್ದಾರಲ್ಲ, ನಮ್ದು ಅನ್ನೋದಕ್ಕೆ ಯಾವುದೇ ಡಾಕ್ಯುಮೆಂಟ್ನ ಅವರು ಪ್ರೊವೈಡ್ ಮಾಡಿಲ್ಲ. ಈಗ ಕಮಿಷನ್ ಕೂರಿಸಿ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತೀವಿ, ಎನ್ಕ್ವೈರಿ ಮಾಡ್ತೀವಿ, ಅಥವಾ ಸಾಕ್ಷಿ ಆಧಾರಗಳನ್ನ ಉತ್ಖನನದ ಮುಖಾಂತರ ತರ್ತೀವಿ ಅಂತಂದ್ರೆ ಇವರು ಅದನ್ನ ಅಪೋಸ್ ಮಾಡ್ತಿದ್ದಾರೆ. ಸತ್ಯ ಹೊರಗೆ ಬರಬೇಕು ಅಂತಂದ್ರೆ ಸಂಶೋಧನೆ ಆಗ್ಲೇಬೇಕು, ಉತ್ಖನನ ಆಗ್ಲೇಬೇಕು, ಸರ್ವೆ ಆಗ್ಲೇಬೇಕು. ಸರ್ವೆ ಮಾಡ್ತೀವಿ ಅಂದ ತಕ್ಷಣನೇ ದೇಶದಲ್ಲಿ ಒಂದು ಅತೃಪ್ತ ಆತ್ಮಗಳು ವಿರೋಧವನ್ನ ವ್ಯಕ್ತಪಡಿಸ್ತಾರೆ.